ನಿಮಗೆ ಯಾವ ಕಲರ್ ಸೀರೆ ಸೂಟ್ ಆಗುತ್ತೆ ಅಂತ ಗೊತ್ತಿದ್ರೆ ನಿಮ್ಮ ಲುಕ್ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ. ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಮಮತಾಸ್ ಕ್ಲೇಟ್ಸ್. ಇವತ್ತು ನೋಡಿ ನಾನು ನಿಮಗೆ ಯಾವ ಕಲರ್ ಸ್ಯಾರಿನ ಚೂಸ್ ಮಾಡಬೇಕು ಅನ್ನೋ ಸೂಪರ್ ಟ್ರಿಕ್ಸ್ನ ಹೇಳ್ತಾ ಹೋಗ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟಲ್ಲಿ ತಿಳಿಸೋದು ಮಾತ್ರ ಮರಿಬೇಡಿ. ಫಸ್ಟ್ ಕಲರು ಗ್ರೀನು, ನನ್ನ ಮೋಸ್ಟ್ ಫೇವ್ರೆಟ್ ಕಲರ್ ಅಂತಲೇ ಹೇಳ್ಬೋದು. ಗ್ರೀನು ಎಲ್ಲ ಏಜ್ ಗ್ರೂಪ್ವರೆಗೂ ಸೂಟ್ ಆಗುತ್ತೆ. ಹಾಗೆ ಗ್ರೀನ್ ಎವರ್ ಗ್ರೀನ್ ಕಲರ್ ಅಂತಲೇ ಹೇಳ್ಬೋದು. ಇವತ್ತು ನೋಡಿ ನಾನು ಸ್ವಲ್ಪ ಕಲರು ಡಲ್ ಇರೋರಿಗೆ ಯಾವ ಕಲರು ಚೂಸ್ ಮಾಡಬೇಕು ಅನ್ನೋ ಅವರಿಗೆ ಸೂಟ್ ಆಗೋಂಥದ್ದು, ಅಂದರೆ ಬರೀ ಫೇರ್ ಇರೋರಿಗೆ ಅಷ್ಟೇ ಅಲ್ಲ, ಸ್ವಲ್ಪ ಕಲರ್ ಡಲ್ ಇರೋರ್ಗು ಯಾವ ಕಲರು ಅವರಿಗೆ ಸೂಟ್ ಆಗುತ್ತೆ ಅನ್ನೋ ಕಲರ್ಸ್ನೇ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಕಲ್ ಡಲ್ ಇರೋರಿಗೂ ಹಾಗೆ ಫೇರ್ ಇರೋರ್ಗು ಸೂಟ್ ಆಗುತ್ತೆ ಗ್ರೀನು. ಹಾಗೆ ಫೆಸ್ಟಿವಲ್ ಇರ್ಬೋದು, ಹಾಗೆ ನೀವು ದೇವಸ್ಥಾನಕ್ಕೆ ಹೋಗಬೇಕಾದ್ರೂ ತುಂಬ ಕ್ಲಾಸಿ ಲುಕ್ ಸಿಗುತ್ತೆ. ಹಾಗೆ ಫ್ಯಾಮಿಲಿ ಈವೆಂಟ್ಸ್ ಇದ್ದಾಗೂ ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ ಈ ಗ್ರೀನ್ ಕಲರು. ಹಾಗೆ ನೋಡಿ ಗೋಲ್ಡ್ ಜ್ಯುವೆಲರಿ ಹಾಕ್ಕೊಳ್ಳಿ, ಒಳ್ಳೆ ಕ್ಲಾಸಿ ಲುಕ್ ಕಾಣಿಸುತ್ತೆ. ಈಗ ನಾನು ಉಟ್ಕೊಂಡಿದ್ದು ಲೈಟ್ ಗ್ರೀನು. ಹಾಗೆ ಈ ಥರ ದೇವಸ್ಥಾನಕ್ಕೆ ಚಿಕ್ಕ ಚಿಕ್ಕ ಫಂಕ್ಷನ್ಗಳಿಗೆ ಉಟ್ಕೊಳಕ್ಕೆ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಕಲರು ಯೆಲ್ಲೋ. ಇದಂತೂ ನೋಡಿ ಒಂಥರ ಫ್ರೆಶ್ನೆಸ್ ಅನಿಸುತ್ತೆ, ಹಾಗೆ ಪಾಸಿಟಿವ್ ವೈಬ್ಸ್ ಕೊಡುತ್ತೆ. ಈ ಥರ ಯೆಲ್ಲೋ ಸ್ಯಾರಿ ನೀವು ತಗೊಳ್ಳಿ, ಅಥವಾ ಈ ಲೈಟ್ ಯೆಲ್ಲೋ ಕಲರ್ ಬರುತ್ತೆ ಅದು ತಗೊಳ್ಳಿ. ಈ ಮಸ್ಟರ್ಡ್ ಯೆಲ್ಲೋ ಅಂತಾರಲ್ವ, ಆ ಥರದ್ದು ಬೇಕಾದರೆ ತಗೊಳ್ಳಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ನಿಮ್ಮ ಫೇಸಿಗೆ ಪರ್ಫೆಕ್ಟು ಒಂಥರ ಲುಕ್ ಕೊಡುತ್ತೆ. ಹಾಗೆ ಇದು ಡೇ ಫಂಕ್ಷನ್ಗೆ ತುಂಬ ಚೆನ್ನಾಗಿ ಅನಿಸುತ್ತೆ, ಒಂಥರ ಬ್ರೈಟ್ನೆಸ್ ಕೊಡುತ್ತೆ. ಈ ಕಲರ್ ನೋಡಿ ಹ್ಯಾಪಿಯಾಗಿ ವೈಬ್ರೆಂಟ್ ಆಗಿ ಇರೋ ಲುಕ್ ಬೇಕು ಅಂತಂದರೆ ಯೆಲ್ಲೋ ಕಲರು ಬೆಸ್ಟ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಕಲರ್ ನೋಡಿ ಮರೂನು. ಇದಂತೂ ಒಳ್ಳೆ ಗ್ರೇಸ್ಫುಲ್ ಆಗಿ ಕಾಣಿಸುತ್ತೆ ನೋಡಿ. ಇದಕ್ಕೆ ಸ್ವಲ್ಪ ಹೆವಿ ಬ್ಲೌಸ್ ಹಾಕ್ಕೊಳ್ಳಿ, ತುಂಬ ಲುಕ್ ಅಂತೂ ಒಳ್ಳೆ ಸೂಪರಾಗಿ ಕಾಣಿಸುತ್ತೆ. ಅದರಲ್ಲೂ ಪ್ಲೇನ್ ಆಗಿರೋಂಥ ಮರೂನ್ ಉಟ್ಕೊಂಡು ಹೆವಿ ವರ್ಕ್ ಇರೋಂಥ ಬ್ಲೌಸ್ ಉಟ್ಕೊಂಡ್ರಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಇದು ಫೆಸ್ಟಿವಲ್ಸ್ಗಂತೂ ಚೆನ್ನಾಗಿ ಸೂಟ್ ಆಗುತ್ತೆ, ಫೇರ್ ಆಗಿರೋರ್ಗೂ ಸೂಟ್ ಆಗುತ್ತೆ. ಹಾಗೆ ಕಲರ್ ಸ್ವಲ್ಪ ಡಲ್ ಇರೋರಿಗಂತೂ ಈ ಕಲರು ತುಂಬ ಬೆಸ್ಟ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಕಲರ್ ನೋಡಿ ಬ್ಲೂ, ಅಗೇನ್ ಮೈ ಫೇವ್ರೆಟ್ ಕಲರು. ನೇವಿ ಬ್ಲೂ, ಡಾರ್ಕ್ ಬ್ಲೂ, ಈ ರಾಯಲ್ ಬ್ಲೂ ಅಂತ ಏನು ಹೇಳ್ತೀವಲ್ವ, ಇದು ಸಹ ಅಷ್ಟೇ ಫೇರ್ ಇರೋರ್ಗೂ ಚೆನ್ನಾಗಿ ಸೂಟ್ ಆಗುತ್ತೆ, ಸ್ವಲ್ಪ ಕಲರ್ ಡಲ್ ಇರೋರ್ಗೂ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಈ ಥರದ್ದು ಉಟ್ಕೊಂಡ್ರೆ. ಆಮೇಲೆ ಈ ಕಲರು ನೋಡಿ ನೈಟ್ ಫಂಕ್ಷನ್ಸ್ಗಂತೂ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಆಮೇಲೆ ಈ ಕಲರ್ಗೆ, ಯಾಕಂದರೆ ಇದು ಕಲರು ರಾಯಲ್ ಬ್ಲೂ ಅಂತ ಏನು ಹೇಳ್ತೀವಲ್ಲ, ರಾಯಲ್ ಆಗೇ ಇರುತ್ತೆ. ಹಾಗಾಗಿ ಜ್ಯುವೆಲರಿ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ, ಒಳ್ಳೆ ರಿಚ್ ಲುಕ್ ಕಾಣಿಸುತ್ತೆ ಬ್ಲೂ ಕಲರು. ಆಮೇಲೆ ಇನ್ನೊಂದು, ನಮ್ಮ ಕಲರ್ ಡಲ್ ಇದೆ, ಆ ಕಲರ್ ಹಾಕ್ಕೊಂಡ್ರೆ ನಮಗೆ ಸೂಟ್ ಆಗಲ್ಲ, ಈ ಕಲರ್ ಹಾಕ್ಕೊಂಡ್ರೆ ನಮಗೆ ಸೂಟ್ ಆಗಲ್ಲ, ಆ ಥರ ಏನು ತಿಳ್ಕೊಳ್ಳೇಬೇಡಿ. ನಿಮ್ಗೆ ಯಾವ ಕಲರ್ ಇಷ್ಟ ಆಗುತ್ತೋ ಆ ಕಲರ್ ಹಾಕೋಬೋದು. ಜನ ಏನು ಅಂದ್ಕೊಳ್ತಾರೆ, ಅಯ್ಯೋ ಆ ಕಲರ್ ನಿಮಗೆ ಸೂಟ್ ಆಗಿಲ್ಲ, ಜನ ಇರೋದೇ ಅದು ಇದು ಹೇಳೋದಕ್ಕೆ ಆಡ್ಕೊಳೋದಕ್ಕೆ, ನೀವು ತಲೆನೇ ಕೆಡಿಸ್ಕೋಬೇಡಿ. ಯಾವ ಕಲರ್ ನಿಮ್ಗೆ ಇಷ್ಟ ಆಗುತ್ತೋ ಅದನ್ನು ಹಾಕೋಬೋದು, ಏನು ತೊಂದರೆ ಇಲ್ಲ. ಕಲರ್ ಮುಖ್ಯ ಅಲ್ಲ ರೀ, ಸ್ವಲ್ಪ ಕಪ್ಪಿದ್ರೇನು ತುಂಬ ಫೇರ್ ಆಗಿದ್ರೇನು, ಅವರೆಷ್ಟು ಫೇರ್ ಆಗಿದ್ರೋ ಅವ್ರ ಮನಸ್ಸು ತುಂಬ ಕೊಳೆ ತುಂಬಿಕೊಂಡಿದ್ರೆ ಏನು ಪ್ರಯೋಜನ ಹೇಳಿ. ಹಾಗಾಗಿ ನಿಮಗೆ ಯಾವ ಕಲರ್ ಇಷ್ಟ ಆಗುತ್ತೋ ಆ ಕಲರ್ನ ಹಾಕ್ಕೊಳ್ಳಿ, ಧಾರಾಳವಾಗಿ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟ್ ಕಲರ್ ನೋಡಿ, ಈ ಪೇಸ್ಟಲ್ ಶೇಡ್ಸ್ ಅಂತ ಬರ್ತವೆ. ಅದರಲ್ಲಿ ಲೈಟ್ ಕಲರ್, ಲೈಟ್ ಪಿಂಕು, ಮಿಂಟ್ ಗ್ರೀನು, ಹಾಗೆ ಲ್ಯಾವೆಂಡರ್ ಕಲರು. ಈ ಕಲರ್ಸ್ ಅಂತೂ ನೋಡಿ ಫೇರ್ ಇರೋರಿಗೂ ಹಾಗೆ ಸ್ವಲ್ಪ ಕಲರ್ ಡಲ್ ಇರೋರಿಗೂ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಹಾಗೆ ನೋಡಿ ಈ ಜಾಸ್ತಿ ಲೋಡೆಡ್ ಮೇಕಪ್ಪು, ಲೋಡೆಡು ತುಂಬ ಕಲರ್ಸ್ ಇರೋದು ಉಟ್ಕೊಳಕ್ಕೆ ಇಷ್ಟ ಇಲ್ಲ ಅನ್ನೋರಿಗಂತೂ ಈ ಶೇಡ್ಸು ಅವರಿಗೆ ತುಂಬ ಇಷ್ಟ ಆಗುತ್ತೆ. ಹಾಗೆ ಈ ಈವ್ನಿಂಗ್ ಫಂಕ್ಷನ್ಸ್ಗಂತೂ ತುಂಬ ಚೆನ್ನಾಗಿ ಮಾಡಿಸಿದ ಕಲರು ಈ ಥರ ಮಿಂಟ್ ಗ್ರೀನ್ ಅಂತ ಏನು ಹೇಳ್ತೀವಲ್ವ, ಈ ಥರದ್ದು. ಈವ್ನಿಂಗು ಫಂಕ್ಷನ್ಸ್ಗೆ ಒಳ್ಳೆ ಡಸ್ಕು, ಅಂದರೆ ಸ್ವಲ್ಪ ಆ ಕಡೆ ನೈಟು ಆಗಿರಲ್ಲ, ಆ ಕಡೆ ಫುಲ್ಲು ಡೇನೂ ಇರಲ್ವಲ್ಲ, ಆ ಟೈಮಲ್ಲಿ ಈ ಕಲರ್ಸು ಒಳ್ಳೆ ನೀಟಾಗಿ ಬ್ಲೆಂಡ್ ಆಗ್ತವೆ ಈ ಕಲರ್ಸು. ಲೈಟ್ ಮೇಕಪ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಈವ್ನಿಂಗ್ ಟೈಮಲ್ಲಿ. ಆಮೇಲೆ ಜ್ಯುವೆಲರಿ ಅಷ್ಟೇ ಸಿಂಪಲ್ಲಾಗಿ ಹಾಕ್ಕೊಳ್ಳಿ, ನೀಟಾಗಿ ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ ಈ ಶೇಡ್ಸು.
ನೆಕ್ಸ್ಟ್ ಕಲರು ರೆಡ್ಡು. ಇದಂತೂ ಅಟೆನ್ಷನ್ ಕಲರ್ ಅಂತಲೇ ಹೇಳ್ಬೋದು. ವೆಡ್ಡಿಂಗ್ಸಿಗಂತೂ ಹೇಳಿ ಮಾಡಿಸಿದ ಕಲರ್ ಅಂತಲೇ ಹೇಳ್ಬೋದು. ಆಮೇಲೆ ನೋಡಿ, ನಿಮ್ಮ ಸ್ಕಿನ್ ಟೋನ್ ಯಾವುದೇ ಆಗಿರಲಿ ರೆಡ್ ಆಲ್ವೇಸ್ ಹೈಲೈಟೇ ಕೊಡುತ್ತೆ ನಿಮಗೆ. ಹಾಗೆ ನೋಡಿ, ಅಟೆನ್ಷನ್ನು ರಿಚ್ ಲುಕ್ ಬೇಕು ಅಂತಂದರೆ ರೆಡ್ ಟ್ರೈ ಮಾಡಿ. ನಿಮ್ಮದು ಸ್ಕಿನ್ ಟೋನ್ ಯಾವುದೇ ಇರಲಿ ನೋಡಿ, ಈ ಥರ ರೆಡ್ ಕಲರ್ ಅಂತೂ ಒಳ್ಳೆ ಹೈಲೈಟ್ ಆಗಿ ಕಾಣಿಸುತ್ತೆ ನಿಮಗೆ. ರೆಡ್ ಟ್ರೈ ಮಾಡಿ ನೋಡಿ, ಎಲ್ಲ ಕಲರ್ಗೂ ಸೂಟ್ ಆಗುತ್ತೆ ಸ್ಕಿನ್ ಟೋನ್. ನೆಕ್ಸ್ಟ್ ನೋಡಿ ಬ್ಲ್ಯಾಕು. ಇದಂತೂ ಎಲ್ಲ ಕಲರ್ಗೂ ಸ್ಕಿನ್ ಟೋನ್ ಇರೋರಿಗೆ ಸೂಟ್ ಆಗುತ್ತೆ. ಹಾಗೆ ನೋಡಿ, ಇದು ಒಂಥರ ಸ್ಲಿಮ್ ಎಫೆಕ್ಟ್ ಕೊಡುತ್ತೆ ನಿಮಗೆ. ಸೀರೆ ಎಷ್ಟೇ ಸಿಂಪಲ್ ಆಗಿದ್ರೂ ಒಳ್ಳೆ ರಿಚ್ ಲುಕ್ ಕೊಡುತ್ತೆ. ಇದು ನೈಟ್ ಫಂಕ್ಷನ್ಸ್ಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಟ್ರೈ ಮಾಡಿ ನೋಡಿ. ಇಷ್ಟ ಆಗಿತ್ತು ನೋಡಿ, ಯಾವ ಸ್ಕಿನ್ ಟೋನ್ಗೆ ಯಾವ ಥರ ಕಲರ್ನ ಚೂಸ್ ಮಾಡ್ಕೋಬೇಕು ಅನ್ನೋದು. ಹಾಗೆ ನಿಮಗೆ ಯಾವ ಕಲರ್ ಇಷ್ಟ ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ಈ ಥರ ಸುಮಾರು ಸ್ಯಾರಿ ಟಿಪ್ಸು ಟ್ರಿಕ್ಸು ಬೇಕು ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಫಾಲೋ ಮಾಡಿ. ಹಾಗೆ ನೆಕ್ಸ್ಟು ಇನ್ನೊಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಟಾಟಾ, ಬಾಯ್ ಬಾಯ್.